ಇನ್ನು ಪಟ್ಟಾಭಿಷೇಕದ ಹೊತ್ತಿನಲ್ಲೇ ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಯ ಹೆಜ್ಜೆ, ಲೆಕ್ಕಾಚಾರದ ಹೆಜ್ಜೆಯನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ಇಲ್ಲಿ ಡಿಕೆ ಶಿವಕುಮಾರ್ ಅವರು ಇಟ್ಟಿದ್ದಾರೆ. ಪ್ರಮುಖ ಸಮುದಾಯಗಳ ವಿಶ್ವಾಸವನ್ನ ಗಳಿಸಲು ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವುದು. ಸಿದ್ದರಾಮಯ್ಯ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆಶಿ. ಹಿಂದುಳಿದ ವರ್ಗಗಳ ಕಣ್ಣಲ್ಲಿ ಅಸಮಾಧಾನವನ್ನ ಕಡಿಮೆ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆ ಪ್ರಯತ್ನವನ್ನ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಲಿಂಗಾಯತ ಸಮುದಾಯದಲ್ಲೂ ಕೂಡ ಸಿಂಪತಿ ಕ್ರಿಯೇಟ್, ವಿರೋಧ ಪಕ್ಷವಾದರೂ ಕೂಡ ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಲಿರುವ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕತ್ವ ತನ್ನ ಹೆಗಲಿಗೆ ಹೊರಲು ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ನಾಯಕತ್ವ ತಾನೇ ಪಡೆಯೋದು ಡಿಕೆ ಶಿವಕುಮಾರ್ ಅವರ ಪ್ಲಾನ್. ಒಂದಷ್ಟು ರಣತಂತ್ರಗಳು ಕೂಡ ರಾಜಕೀಯವಾಗಿ ಈ ಘಟಾನುಘಟಿ ನಾಯಕರುಗಳ ಭೇಟಿಯ ಹಿಂದೆ ಇದೆ ಅನ್ನೋದು ಸದ್ಯಕ್ಕೆ ಚರ್ಚಿತ ವಿಚಾರ. ಸಿದ್ದರಾಮಯ್ಯನವರನ್ನ ಭೇಟಿಯಾದರೂ ಅವರ ಆಶೀರ್ವಾದವನ್ನ ಪಡೆದ್ರು, ಯಡಿಯೂರಪ್ಪನವರನ್ನ ಭೇಟಿಯಾದರೂ ಅವರ ಆಶೀರ್ವಾದವನ್ನ ಪಡೆದ್ರು. ಹಾಗೆ ದೇವೇಗೌಡರನ್ನ ಭೇಟಿ ಆಗಬೇಕಿತ್ತು, ಕಾರಣಾಂತರಗಳಿಂದ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ನಾಳೆ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಆ ಮೂಲಕ ಎಲ್ಲ ಸಮುದಾಯದ ನಾಯಕರ ವಿಶ್ವಾಸವನ್ನ ಗಳಿಸಿ ಆ ಸಮುದಾಯದ ಪ್ರೀತಿಯನ್ನ ಗಳಿಸುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಹಾಗೆಯೇ ಇದೊಂದು ಶುಭ ಸಂದರ್ಭ ಆಗಿರೋದ್ರಿಂದ ಹಿರಿಯರ ಆಶೀರ್ವಾದವೂ ಕೂಡ ಮುಖ್ಯವಾಗುತ್ತೆ. ರಾಜಕಾರಣದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳಲ್ಲ, ಶಾಶ್ವತ ಮಿತ್ರರಲ್ಲ ಅನ್ನೋ ಮಾತಿದೆಯಲ್ಲ, ಆ ಮಾತು ಇದೀಗ ಸಹಜವಾಗಿ ಸತ್ಯ. ಎಸ್, ಹಾಗೆ ದೇವೇಗೌಡರ ನಿವಾಸದ ತೆರಳುತ್ತಾ ಇರುವಂತಹ ನಮ್ಮ ಪ್ರತಿನಿಧಿ ಸುನಿಲ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಒಬ್ಬೊಬ್ಬರೇ ನಾಯಕರನ್ನ ಭೇಟಿಯಾಗಿ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಅವರ ಪಾಲಿಗೆ ಭಾರಿ ಮಹತ್ವದ ದಿನ. ಹಾಗೆ ಪ್ರೋಟೋಕಾಲ್ ಪ್ರಕಾರ ಕೂಡ ಮಾಜಿ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸುವಂತದ್ದು ಒಂದು ಪ್ರತೀತಿ. ಒಬ್ಬೊಬ್ಬರೇ ನಾಯಕರನ್ನ ಭೇಟಿಯಾಗಿ ಅವರನ್ನ ಆಹ್ವಾನಿಸಿದ ಸಂದರ್ಭದಲ್ಲಿ ಅವರ ಭೇಟಿ, ಅವರ ಆಶೀರ್ವಾದವನ್ನು ಪಡಿತಾ ಇರುವಂತಹ ರೀತಿ ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಡಿಕೆ ಶಿವಕುಮಾರ್ ಅವರು ತಮ್ಮ ನಾಯಕತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇರೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಅಂತ. ಖಂಡಿತ ಪ್ರತಿಮಾ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅವರ ನಡವಳಿಕೆಯನ್ನು ನೋಡ್ತಾ ಇದ್ರೆ ರಾಜಕಾರಣದಲ್ಲಿ ಯಾರು ಶತ್ರುವರು ಅಲ್ಲ, ಮಿತ್ರನೂ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಪ್ಲಾನ್ ಕೂಡ ಮಾಡಿ ಅದರಲ್ಲಿ ಮುಂದಾಗ್ತಾ ಇರುವಂತು. ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಅವರಿಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನವನ್ನು ಕೊಟ್ಟರು. ಅದಾದ ನಂತರದಲ್ಲಿ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು. ಅದಾದ ನಂತರದಲ್ಲಿ ಪ್ರಮುಖವಾಗಿ ಈಗಾಗಲೇ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾದಂಥ ಮಾಜಿ ಪ್ರಧಾನಿ ದೇವೇಗೌಡರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಈ ಮೂಲಕ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಪ್ಲಾನ್ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡುವ ರೀತಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಹೊಸ ಸಂಪ್ರದಾಯವನ್ನ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಹಾಕ್ತಾ ಇದ್ದಾರೆ, ನಾಂದಿ ಹಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಹಿಂದೆ ಕೂಡ ಯಾರು ಕೂಡ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಹೋಗಿ ಈ ರೀತಿಯಾಗಿ ಮಾಜಿ ಪ್ರಧಾನಿ ಆಗ್ಬೋದು, ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗುವಂತ ಸಂಪ್ರದಾಯ ಹೆಚ್ಚಾಗಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕುವ ಮೂಲಕ ಎರಡು ಪ್ರಬಲ ಸಮುದಾಯದ ನಾಯಕರನ್ನ ಏನ್ ಭೇಟಿ ಆಗ್ತಿದ್ದಾರೆ, ವಿಪಕ್ಷ ನಾಯಕರನ್ನ, ಹಿರಿಯ ನಾಯಕರನ್ನ ಏನ್ ಭೇಟಿ ಆಗ್ತಾ ಇದ್ದಾರೆ, ಯಡಿಯೂರಪ್ಪ ಆಗ್ಬೋದು, ದೇವೇಗೌಡರನ್ನ, ಈ ಮೂಲಕ ಎರಡು ಪ್ರಬಲ ಸಮುದಾಯದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಪ್ಲಾನ್ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡದಂತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಅವರ ಇವತ್ತಿನ ಮಹತ್ವವಾದ ದಿನ ಆರಂಭವಾಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಒಂದು ರಾಜ್ಯದಲ್ಲಿ ದರ್ಬಾರ್ ಆರಂಭವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ನಡೆಸುವಂತ ರಾಜಕಾರಣಕ್ಕೆ ತೊಂದರೆ ಆಗಬಾರದು ಅಂತೇಳಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದಿರುವಂತದ್ದು, ಅದೇ ರೀತಿಯಾಗಿ ಈಗಾಗಲೇ ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದವನ್ನು ಕೂಡ ಪಡಿತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗೆ.